श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ಸ್ಮಧ್ವವಿಜಯ ದ್ವಿತೀಯ ಸರ್ಗದಲ್ಲಿ 29ನೇ ಶ್ಲೋಕ. ಜ್ಞಾನಾರ್ಥಮೇವ ಯದಭೂದಸುದೇವ ಏಷಃ ಯದ್ವಾಸುದೇವಪದಭಕ್ತಿರತಃ ಸದಾಸೌ ತದ್ವಾಸುದೇವಪದಮನ್ವವದನ್ ಸುರೇಂದ್ರಾಸ್ತಾತೇನ ಯನ್ನಿಗದಿತಂ ಸುತನಾಮಕರ್ತ್ರ. ಜ್ಞಾನಾರ್ಥಂ ಏವ ಯತ್ ಅಭೂತ್ ಅಸುದೇವಃ ಏಷಃ ಯದ್ವಾಸುದೇವಪದಭಕ್ತಿರತಃ ಸದಾ ಅಸೌ ತದ್ವಾಸುದೇವಪದಂ ಅನ್ವವದನ್ ಸುರೇಂದ್ರಾಃ ತಾತೇನ ಯತ್ ನಿಗದಿತಂ ಸುತನಾಮಕರ್ತ್ರ. ಜ್ಞಾನಾರ್ಥಮಿತಿ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಮುಖ್ಯಪ್ರಾಣದೇವರ ಅವತಾರ ಮತ್ತು ಜಾತಕರ್ಮ, ಮದ್ದಿಗೆ ಭಟ್ಟರು ಜಾತಕರ್ಮ ಎನ್ನುವ ಒಂದು ಸಂಸ್ಕಾರವನ್ನು ಕೂಡ ಮಗುವಿಗೆ ಮಾಡಿದರು ಹಾಗೆ ಅಂತ. ತದನಂತರ ನಾಮಕರಣ, ಮಗುವಿಗೆ ನಾಮಕರಣ ಮಾಡ್ತಾರೆ. ಏನಂತ ಹೆಸರಿಟ್ರು ಹಾಗೆಂದರೆ ವಾಸುದೇವ ಅಂತ ಹೆಸರಿಟ್ರು. ಹುಟ್ಟಿದ ಮಗುವಿಗೆ ವಾಸುದೇವ ಅಂತ. ಅದು ಏನರ್ಥ ಅದು ಅದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸುತನಾಮ್ನಃ ಕರ್ತ್ರ ಪುತ್ರನಾಮ ಕೃತವತ ಇತ್ಯರ್ಥ. ಮಗನಿಗೆ ನಾಮಕರಣ ಮಾಡಬೇಕು ಅಂತ ಭಟ್ಟರು ತಾತೇನ ತಂದೆಯಾದ ಮದ್ದಿಗೆ ಭಟ್ಟರಿಂದ ಉಕ್ತಂ ಯದ್ ವಾಸುದೇವ ಇತಿ ಪದಂ ನಾಮ. ವಾಸುದೇವ ಅಂತ ಹೇಳಿದರು. ಈ ಮಗುವಿಗೆ ಹೆಸರು ವಾಸುದೇವ ಅಂತ ತಂದೆ ಮಗುವಿನ ಕಿವಿಯಲ್ಲಿ 3 ಬಾರಿ ಹೇಳೋದುಂಟು. ಆ ವಾಸುದೇವ ಎನ್ನುವ ಪದವನ್ನ ಹೇಳಿದಾಗ ಸುರೇಂದ್ರಾಹ ಅಂದರೆ ದೇವಶ್ರೇಷ್ಠರು ಯೋಚನೆ ಮಾಡಿದರಂತೆ. ಯದ್ ಯಸ್ಮಾತ್ ಏಷಃ ಅಸುದೇವ. ಅಸು ಅಂದ್ರೆ ಪ್ರಾಣ ಅಂತ ಅರ್ಥ. ನೋಡಿ, ವಾಸುದೇವನಲ್ಲಿ ವಾ ಪ್ಲಸ್ ಅಸುದೇವ ಅಂತ ಪದಚ್ಛೇದ ಮಾಡಬಹುದು. ವಾ ಪ್ಲಸ್ ಅಸುದೇವ ವಾಸುದೇವ ಅಂತ ಆಗ್ತದೆ. ಅಸುದೇವ ಅಲ್ಲಿ ಮೊದಲನೇ ವಾ ಮೇಲೆ ಬರೋಣ. ಮೊದಲು ಅಸುದೇವ. ಅಸು ಅಂದ್ರೆ ಪ್ರಾಣ ಅಂತ ಅರ್ಥ. ಅಸುದೇವ ಅಂದ್ರೆ ಪ್ರಾಣದೇವ. ಇವರು ಯಾರಿವರು? ಮುಖ್ಯ ಪ್ರಾಣದೇವರ ಅವತಾರ. ಶ್ರೀ ಮುಖ್ಯವಾಯು ಜ್ಞಾನಾರ್ಥಮೇವ ಅಭೂತ್ ತಸ್ಮಾತ್ ವಾಸುದೇವ. ಈ ಮುಖ್ಯ ಪ್ರಾಣದೇವರು ವಾ ಅಂದ್ರೆ ಜ್ಞಾನ ಅಂತ ಅರ್ಥ. ವಾ ಅಂದ್ರೆ ಜ್ಞಾನಕ್ಕಾಗಿ ಅವತಾರ ಮಾಡಿದ್ದಾರೆ. ಮುಖ್ಯ ಪ್ರಾಣದೇವರು ಜ್ಞಾನವನ್ನು ಉಪದೇಶ ಮಾಡುವುದಕ್ಕಾಗಿ ಮಾಡಿದ್ದಾರೆ. ಅದರಿಂದ ಇವರಿಗೆ ವಾಸುದೇವ ಅಂತ ಹೆಸರು. ಅದು ತುಂಬಾ ಅನ್ವಯ ಆಗ್ತಾ ಇದೆ ಹಾಗೆ ಅಂತ. ವಾ ಗತಿಗಂಧನೆಯೋ ಅಂತ ಧಾತು, ಅದರಿಂದ ನಿಷ್ಪನ್ನವಾದದ್ದು. ಗತ್ಯರ್ಥಾನಾಂಚ ಜ್ಞಾನಾರ್ಥಕತ್ವ ಅಂತ. ಏವಂಚ ವಾರ್ಥಂ ಜ್ಞಾನಾರ್ಥಂ ಜಾತಃ ಅಸುದೇವ. ಜ್ಞಾನಕ್ಕಾಗಿ ಅವತಾರ ಮಾಡಿದವರು ಅಸುದೇವ, ವಾಸುದೇವ ಅಂತ ಒಟ್ಟು. ಯದ್ಯಸ್ಮಾತ್ ಯಾವ ಕಾರಣದಿಂದ ಈ ರೀತಿಯಾದ ಒಂದು ಅವತಾರ ಆಗಿದ್ದಾರೋ, ಅಸೌ ಮುಖ್ಯ ಪ್ರಾಣ ಒಂದು ಕಾರಣ. ಎರಡನೇ ಕಾರಣ, ಈ ಮುಖ್ಯ ಪ್ರಾಣದೇವರು ಸದಾ ವಾಸುದೇವಸ್ಯ ಅಂದ್ರೆ ಕೃಷ್ಣನ ಪಾದದಲ್ಲಿ ಭಕ್ತಿಯನ್ನು ಉಳ್ಳವರು, ಆಸಕ್ತಿ ಉಳ್ಳವರು. ಅದರಿಂದಲೂ ಕೂಡ ವಾಸುದೇವ ಅಂತ. ವಾಸುದೇವನ ಪಾದದಲ್ಲಿ ಆಸಕ್ತಿ ಭಕ್ತಿ ಮಾಡುವುದರಿಂದಲೂ ಕೂಡ ಅವರಿಗೆ ವಾಸುದೇವ ಅಂತ ಹೆಸರು. ಅಸ್ಮಿಂಶ್ಚ ಪಕ್ಷೆ ವಾಸುದೇವ ಶಬ್ದ ತಸ್ಯೈದಂ ಇತ್ಯರ್ಥೆ ಅಣ್ ಪ್ರತ್ಯಯ. ವಾಸುದೇವ ಸಂಬಂಧಿತ್ವಾತ್ ವಾಸುದೇವ. ವಾಸುದೇವನ ಸಂಬಂಧಿ ಆದ್ದರಿಂದ ವಾಸುದೇವ ಅಂತಾನೆ ಹೆಸರು. ವ್ಯಾಕರಣದಲ್ಲಿ ಆ ರೀತಿಯಾಗಿ ಹೆಸರು ಹೇಳಲಿಕ್ಕೆ ಇದೆ. ವಾಸುದೇವನ ಭಕ್ತರಿಗೆ ವಾಸುದೇವ ಅಂತಾನೆ ಹೆಸರು. ವಾಸುದೇವನ ಭಕ್ತರಾಗಿ ಈ ಮುಖ್ಯ ಪ್ರಾಣದೇವರು ಇದ್ದಾರೆ, ಅದರಿಂದ ಇವರಿಗೆ ವಾಸುದೇವ ತಸ್ಯೇದಂ ಒಂದು ಸೂತ್ರದ ಪ್ರಕಾರ, ಸೂತ್ರಾರ್ಥ ಪ್ರಕಾರ ಅದು ಬರುತ್ತದೆ ಅಂತ. ತದ್ಭಕ್ತತ್ವಮೇವ. ಏವಂ ಅರ್ಥದ್ವಯ ಪರತೆಯ ಅನ್ವರ್ಥಕಂ ಅಸ್ಯ ವಾಸುದೇವ ನಾಮ ಇತಿ ಭಾವಃ. ಎರಡು ಕಾರಣ ಯಾಕೆ ಮದ್ದಿಗೆ ಭಟ್ಟರು ಆ ಹುಟ್ಟಿದ ಮಗುವಿಗೆ ವಾಸುದೇವ ಅಂತ ಹೆಸರಿಟ್ರು. ಒಂದು, ಈ ಅಸುದೇವ ಜ್ಞಾನಕ್ಕಾಗಿ ಬಂದಿದ್ದಾರೆ, ಜ್ಞಾನೋಪದೇಶ ಮಾಡುವುದಕ್ಕಾಗಿ ಅವತಾರ ಮಾಡಿದ್ದಾರೆ, ಅದರಿಂದ ವಾಸುದೇವ. ಎರಡನೇ ಅರ್ಥ, ವಾಸುದೇವ ಶ್ರೀಕೃಷ್ಣನ ಪಾದಾರವಿಂದದಲ್ಲಿ ಆಸಕ್ತರಾಗಿರ್ತಾರೆ, ಅದರಿಂದ ಇವರಿಗೆ ವಾಸುದೇವ ಅಂತ ದೇವತೆಗಳು ಈ ರೀತಿಯಾಗಿ ಚಿಂತನೆ ಮಾಡಿ ಇವರಿಗೆ ತಂದೆ ಇಟ್ಟ ಹೆಸರು
ಅದು ಅನ್ವರ್ಥಕಂ, ಅರ್ಥಪೂರ್ಣವಾದದ್ದು, ಮೀನಿಂಗ್ಫುಲ್ ನೇಮ್ ಅಂತ ಹೇಳ್ತಾರೆ ನೋಡಿ. ಆ ರೀತಿಯಾದ ಒಂದು ಮೀನಿಂಗ್ಫುಲ್ ನೇಮನ್ನೇ ತಂದೆಯವರು ಇಟ್ಟಿದ್ದಾರೆ ಅಂತ ಆಮೋದಿಸಿದಂತೆ. ವಾಸುದೇವ ಪದಂ ಅನ್ವವದನ್, ಅಸ್ಯ ಪುತ್ರಸ್ಯ ವಾಸುದೇವ ನಾಮ ಉಕ್ತ ರೀತ್ಯ ಅನ್ವರ್ಥತ್ವ, ಮೀನಿಂಗ್ಫುಲ್ ಆಗಿ ಇರುವುದರಿಂದ ಸಾಧು ಇತಿ ಅನ್ವವದನ್, ಸಾಧು ಸಾಧು, ಇವರು ಹೇಳಿರುವ ಇಟ್ಟ ಹೆಸರು ಸರಿಯಾಗಿದೆ, ಒಳ್ಳೆಯದಾಗಿದೆ, ಅನ್ವರ್ಥಕವಾಗಿದೆ, ಹಾಗೆ ಅಂತ ದೇವತೆಗಳು ಅಲ್ಲಿಂದ ಹಾರೈಸಿದರು ಅಂತ ಹೇಳ್ತಾ ಇದ್ದಾರೆ. ಜ್ಞಾನಾರ್ಥಮೇವ ಯದಭೂದಸುದೇವ ಏಷಃ ಯದ್ವಾಸುದೇವ ಪದ ಭಕ್ತಿರತಃ ಸದಾಸೋ ತದ್ವಾಸುದೇವ ಪದಮನ್ವವದನ್ ಸುರೇಂದ್ರಾಸ್ತಾತೇನ ಯನ್ನಿಗದಿತಂ ಸುತನಾಮಕರ್ತ್ರ. ಇಲ್ಲಿ ಎರಡು ವಿಷಯ ತಿಳಿಸಿಕೊಟ್ಟಿದ್ದಾರೆ. ಒಂದು ಜ್ಞಾನ, ಒಂದು ಭಕ್ತಿ. ಪರಮಾತ್ಮನ ಜ್ಞಾನ, ಪರಮಾತ್ಮನ ಭಕ್ತಿ ಎರಡೂ ಅವಶ್ಯಕ. ಅದಕ್ಕಾಗಿಯೇ ನಾವು ಭೂಮಿಗೆ ಬಂದಿರೋದು. ಹಾಗೆ ಕೇವಲ ಆಚಾರ್ಯರು ಮಾತ್ರ ಜ್ಞಾನ ಭಕ್ತಿಗಾಗಿ ಬಂದಿದ್ದಾರೆ ಅಂತ ನಾವು ಭಾವಿಸಬಾರದು. ನಾವು ಪ್ರತಿಯೊಬ್ಬರೂ ಕೂಡ ಭೂಮಿಗೆ ಬಂದಿರೋದು ಯಾತಕ್ಕೆ? ಜ್ಞಾನ ಭಕ್ತಿಗಳಿಗಾಗಿಯೇ ಬಂದಿರೋದು. ಸೊ ನಾವು ಕೂಡ ಒಂದು ರೀತಿಯಲ್ಲಿ ವಾಸುದೇವನ ಅನುಯಾಯಿಗಳು, ಅಂದರೆ ಮುಖ್ಯಪ್ರಾಣದೇವರ ಅವತಾರವಾದ ಶ್ರೀಮನ್ ಮಧ್ವಾಚಾರ್ಯರ ಅನುಯಾಯಿಗಳು, ಅವರ ಸಂಬಂಧವುಳ್ಳವರು. ಅದರಿಂದ ನಾವು ಕೂಡ ಪರಮಾತ್ಮನ ಜ್ಞಾನ, ಪರಮಾತ್ಮನ ಭಕ್ತಿ, ಪ್ರೀತಿ, ಭಕ್ತಿ ಅಂದರೆ ಪ್ರೀತಿ, ಜ್ಞಾನ ಪ್ಲಸ್ ಪ್ರೀತಿ ಎರಡು ಸೇರಿದ್ದನ್ನು ಭಕ್ತಿ ಎಂದು ಕರೀತಾರೆ. ಅದಕ್ಕಾಗಿ ನಾವು ಕೂಡ ಪ್ರಯತ್ನ ಪಡಬೇಕು. ಅದೇ ನಮ್ಮ ಗುರಿಯಾಗಿ, ಜೀವನದ ಮುಖ್ಯ ಗುರಿಯಾಗಿ ಅದನ್ನು ಇಟ್ಕೋಬೇಕು ಎಂಬ ಒಂದು ಸೂಚನೆಯೂ ಕೂಡ ಇಲ್ಲಿ ಅಡಕವಾಗಿದೆ. ಆಚಾರ್ಯರು ಜ್ಞಾನ ಉಪದೇಶ ಮಾಡೋದಕ್ಕೆ ಬಂದರು, ನಾವು ಜ್ಞಾನವನ್ನು ಪಡೆಯುವುದಕ್ಕಾಗಿ ಬಂದಿದ್ದೀವಿ. ಇಷ್ಟು ವ್ಯತ್ಯಾಸ ಇದೆ. ಅವರು ಜಗದ್ಗುರುಗಳು, ನಾವು ಜಗದ್ಗುರುಗಳ ದಾಸರು, ಶಿಷ್ಯರು, ಅವರ ಪರಮಾತ್ಮನ ಜ್ಞಾನವನ್ನು ಪಡೆಯುವುದಕ್ಕಾಗಿ ಬಂದಿದ್ದೀವಿ ಅಂತ ಇಷ್ಟು ವ್ಯತ್ಯಾಸ ಇದೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.